ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್. ಈ ಕ್ಲಾಸ್ ಒಳಗೆ ಏನು ನೋಡೋದಂದ್ರೆ ಭೂಮಿಯ ರಚನೆ. ನಮ್ಮ ಭೂಮಿಯು ಸಾವಿರ ವರ್ಷಗಳ ಹಿಂದೆ ಉಗಮ ಹೊಂದಿತು. ನಮ್ಮ ಭೂಮಿಯ ಮೇಲೆ ಎಷ್ಟೋ ಜೀವ ಜಂತುಗಳು ವಾಸಿಸುವ ವಾಸಸ್ಥಾನವಾಗಿದೆ. ಮಾನವನು ಭೂಮಿಯ ಅಂತರಾಳಕ್ಕಿಂತಲೂ ಬಾಹ್ಯಾಕಾಶವನ್ನು ಶೋಧಿಸಿ ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿದನು. ಭೂ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನು ಕುರಿತು ಮಾನವನು ಪ್ರತ್ಯಕ್ಷ ಜ್ಞಾನ ಅಥವಾ ಪ್ರತ್ಯಕ್ಷವಾದ ಸಂಶೋಧನೆಯನ್ನು ಕಡಿಮೆ. ಆದರೆ ನಮ್ಮ ಭೂಮಿಯನ್ನು ಇದುವರೆಗೂ ಕೇವಲ 600 ಮೀಟರ್ ಅಂದರೆ 6 ಕಿಲೋಮೀಟರ್ಗಳು ಮಾತ್ರ ಅಧ್ಯಯನ ಮಾಡಲು ಸಾಧ್ಯವಾಗಿದೆ. ಇಲ್ಲೆಂದರೆ ಆಳವಾಗಿರುವ ಗಣಿಗಳಲ್ಲಿ ಮತ್ತು ಪೆಟ್ರೋಲಿಯಂ ಬಾವಿಗಳಲ್ಲಿ ಕೇವಲ 6 ಕಿಲೋಮೀಟರ್ಗಳು ಮಾತ್ರ ಇದುವರೆಗೂ ನಮ್ಮ ಭೂಮಿಯನ್ನು ಅಧ್ಯಯನ ಮಾಡಲು ಸಾಧ್ಯವಾಗಿದೆ. ಇದರಿಂದ ಭೂಮಿಯ ರಚನೆಯನ್ನು ತಿಳಿಯಲು ಮಾನವನು ಪರೋಕ್ಷ ನಿರ್ದೇಶನಗಳನ್ನು ಅವಲಂಬಿಸಿರುವುದು ಅತ್ಯವಶ್ಯಕ. ಈ ಪರೋಕ್ಷ ನಿರ್ದೇಶನಗಳಲ್ಲಿ ಭೂಕಂಪನದ ಅಲೆಗಳು ಯಾವುದು ಪ್ರತ್ಯಕ್ಷ ಇದ್ದಿದ್ದು ಯಾವುದು ಭೂಕಂಪದ ಅಲೆಗಳು, ಉಷ್ಣಾಂಶ, ಸಾಂದ್ರತೆ ಉಳ್ಳ ಹಾಗೂ ಉಲ್ಕೆಗಳ ಮೂಲಕ ಯಾವುದು ಉಲ್ಕೆಗಳು ಆಕಾಶದಿಂದ ಬೀಳುವಂತ ಉಲ್ಕೆಗಳ ಮೂಲಕ ಭೂಮಿಯ ಅಧ್ಯಯನವನ್ನು ಅಥವಾ ಭೂಮಿ ಇದೇ ತರ ಇರಬಹುದೆಂದು ಉಲ್ಕೆಗಳನ್ನು ಅಧ್ಯಯನ ಮಾಡುತ್ತಾನೆ. ಪ್ರಶ್ನೆ ನೋಡೋದಾದ್ರೆ ಭೂಕಂಪ ಅಲೆಗಳು ಯಾವುದು ಪ್ರಶ್ನೆ ಯಾವುದು ಭೂಕಂಪದ ಅಲೆಗಳು. ಭೂಕಂಪದ ಅಲೆಗಳನ್ನು ಭೂಕಂಪನ ಲೇಖನ ಅಥವಾ ಸಿಸ್ಮೋಗ್ರಫಿ ಸಾಧನದಿಂದ ದಾಖಲಿಸಲಾಗುವುದು. ಭೂಕಂಪನದ ಅಲೆಗಳನ್ನು ಯಾವುದರಿಂದ ದಾಖಲಿಸುತ್ತಾರೆ ಅಂದ್ರೆ ಭೂಕಂಪ ಲೇಖನದಿಂದ ಅಥವಾ ಸಿಸ್ಮೋಗ್ರಫಿ. ಸಾಧನದಿಂದ ಭೂಕಂಪನ ಅಲೆಗಳನ್ನು ದಾಖಲಿಸುತ್ತಾರೆ. ಭೂಕಂಪದ ವಿವಿಧ ಅಲೆಗಳು ವಿವಿಧ ಲಕ್ಷಣಗಳನ್ನು ಒಳಗೊಂಡಿರುತ್ತವೆ. ಅವುಗಳು ಭೂಮಿಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಚಲಿಸುವಾಗ ಸ್ಪಷ್ಟ ವ್ಯತ್ಯಾಸಗಳನ್ನು ಹೊಂದಿರುವುದನ್ನು ಕಾಣಬಹುದು. ಇವುಗಳ ಆಧಾರದ ಮೇಲೆ ಭೂಮಿಯ ಆಂತರಿಕ ರಚನೆಯನ್ನು ಕುರಿತು ಕೆಲವು ಮಾಹಿತಿಗಳನ್ನು ಪಡೆಯಬಹುದು. ಭೂಕಂಪನದ ಅಲೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಯಾವುದು ಭೂಕಂಪದ ಅಲೆಗಳನ್ನು ಟೋಟಲ್ 3 ವಿಂಗಡಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ನೀಳ ಅಲೆಗಳು, ಪ್ರಶ್ನೆ ಯಾವುದು ಭೂಕಂಪದ 3 ವಿಧಗಳಿವು. ನೀಳ ಅಲೆಗಳು, ಎರಡನೇದು ಅಡ್ಡ ಅಲೆಗಳು, ಮೂರನೇ ನೋಡೋದಾದ್ರೆ ಮೇಲ್ಮೈ ಅಲೆಗಳು. ಇವುಗಳು
ಭೂಕಂಪನದ ಪ್ರಮುಖ ಅಲೆಗಳಾಗಿದೆ. ಇವುಗಳಲ್ಲಿ ಮೇಲ್ಮೈ ಅಲೆಗಳು ಭೂಮಿಯ ಮೇಲೆ ಅಥವಾ ಮೇಲ್ಮೈಯಲ್ಲಿ ಮಾತ್ರ ಸಾಗುತ್ತವೆ. ಅಡ್ಡ ಅಲೆಗಳು ಘನರೂಪದ ಮಾಧ್ಯಮದ ಮೂಲಕ ಮಾತ್ರ ಸಂಚರಿಸಬಲ್ಲದ್ದು. ಇದು ಬದಲಾಗಿ ನೀಳ ಅಲೆಗಳು ಎಲ್ಲಾ ಬಗೆಯ ಮಾಧ್ಯಮಗಳ ಮೂಲಕ ಚಲಿಸುವುದು ಅಲ್ಲದೆ ಇವುಗಳು ವೇಗವು ಭೂಮಿಯ ಅಂತರಾಳಕ್ಕೆ ಹೋದಂತೆ ಹೆಚ್ಚಾಗುವುದು. ಇದರ ಆಧಾರದ ಮೇಲೆ ವಿಜ್ಞಾನಿಗಳು ಭೂಮಿಯ ರಚನೆಯನ್ನು ತಿಳಿಯಲು ಪ್ರಯತ್ನಿಸುವರು. ಇವುಗಳ ಆಧಾರದ ಮೇಲೆ ಭೂಮಿಯನ್ನು ಮೂರು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಫಸ್ಟ್ ಯಾವುದು? ಶಿಲಾಗೋಳ, ಎರಡನೇದು ಮಿಶ್ರಗೋಳ, ಮೂರನೇದು ಕೇಂದ್ರಗೋಳ. ಯಾವುದು ಮೂರನೇದು? ಕೇಂದ್ರಗೋಳ. ಮೂರು ವಲಯಗಳಾಗಿ ವಿಂಗಡಿಸಲಾಗಿದೆ. ಫಸ್ಟ್ ನೋಡೋದಾದ್ರೆ ಯಾವುದು? ಫಸ್ಟ್ನೇ ಶಿಲಾಗೋಳ. ಶಿಲಾಗೋಳವನ್ನು ಭೂಮಿಯ ಹೊರವಲಯ ಅಥವಾ ಹೊರವಲಯವನ್ನು ಶಿಲಾಗೋಳ ಅಥವಾ ಕ್ರಸ್ಟ್ ಎಂದು ಕರೆಯುವರು. ಭೂಮಿಯ ಹೊರವಲಯವನ್ನು ಅಥವಾ ಕ್ರಸ್ಟ್ ಎಂತಲೂ ಕೂಡ ಕರೆಯುವರು. ಭೂಮಿಯು ಕೇವಲ 10 ರಿಂದ 60 ಕಿಲೋಮೀಟರ್ ಮಾತ್ರ ಈ ವಲಯವು ವಿಸ್ತರಿಸಿದೆ. ಸಾಗರದಲ್ಲಿ ಕೇವಲ 10 ಕಿಲೋಮೀಟರ್ ಮಾತ್ರ ಆಳವಾಗಿರುತ್ತದೆ. ಭೂಮಿಯಲ್ಲಿ ಬಂದ್ರೆ ಭೂಮಿಯ ಮೇಲೆ ಬಂದ್ರೆ 40 ರಿಂದ 60 ಕಿಲೋಮೀಟರ್ಗಳ ಆಳದವರೆಗೂ ಶಿಲಾಗೋಳವು ವಿಸ್ತರಿಸಿದೆ. ಇದು ಅಗ್ನಿಶಿಲೆ. ಯಾವುದು? ಅತಿ ಹೆಚ್ಚಾಗಿ ಅಗ್ನಿಶಿಲೆ, ಜಲಶಿಲೆ ಹಾಗೂ ರೂಪಾಂತರ ಶಿಲೆಯನ್ನು ಶಿಲೆಗಳನ್ನು ಹೊಂದಿದೆ. ಇದರ ತಳಭಾಗವನ್ನು ಅಥವಾ ಮಿಶ್ರಗೋಳದಿಂದ ಬೇರ್ಪಡಿಸುವ ರೇಖೆಯನ್ನು ಮೊಹರಾ
ಮೊಹರು, ಇಸಿಕ್, ಸೀಮಾ ವಲಯ ಎಂದು ಕರೆಯುವರು. ಕರೆಯುತ್ತಾರೆ. ಏಕೆಂದರೆ ಶಿಲಾಗೋಳವನ್ನು ಕೆಳಗಿನ ಮಿಶ್ರಗೋಳದಿಂದ ಬೇರ್ಪಡಿಸುವುದು. ಮೊಹರ ಎಂಬುದು ಈ ವಲಯವನ್ನು ಶೋಧಿಸಿದ ಯಾವುದು ಮೊಹರ ಎಂಬ ವಲಯವನ್ನು ಶೋಧಿಸಿದ ಯುಗೋಸ್ಲೋವಿಯಾದ ವಿಜ್ಞಾನಿಯ ಹೆಸರಾಗಿದೆ. ಇದರ ಹೆಸರಿನಿಂದ ಈ ವಲಯವನ್ನು ಇವರ ಹೆಸರನ್ನು ಇಟ್ಟು ಕರೆಯುತ್ತಾರೆ. ಭೂಮಿಯ ಹೊರವಲಯವನ್ನು ಅಥವಾ ಭೂಮಿಯ ಹೊರವಲಯದಲ್ಲಿ ಎರಡು ರೀತಿಯ ವಲಯಗಳು ಕಂಡು ಬರುತ್ತವೆ. ಮೊದಲನೇದು ಯಾವುದಂದ್ರೆ ಸಿಯಾಲ್, ಎರಡನೇದು ಸೀಮಾ. ಒಂದನೇದು ಸಿಯಾಲ್ ಆದ್ರೆ ಎರಡನೇದು ಸೀಮಾ. ಯಾವುದು? ಸಿಯಾಲ್ ನೋಡೋಣ. ಕೃಷ್ಣ ಹೊರಪದರವೇ ಸಿಯಾಲ್. ಸಿಯಾಲ್ ಪದರವು ಸಿಲಿಕಾನ್ ಹಾಗೂ ಅಲ್ಯೂಮಿನಿಯಂಗಳೆಂಬ ಖನಿಜಾಂಶಗಳಿಂದ ಕೂಡಿರುತ್ತದೆ. ಸಿಯಾಲ್ ಏನು? ಅಲ್ಯೂಮಿನಿಯಂ ಹಾಗೂ ಸಿಲಿಕಾನ್ನಿಂದ ಕೂಡಿರುತ್ತದೆ. ಇದನ್ನು ಭೂಖಂಡ ಕವಚ, ಖಂಡಾಂತರ ಕವಚ ಎಂತಲೂ ಕರೆಯುತ್ತಾರೆ. ಯಾವುದು? ಸಿಯಾಲ್ ವಲಯವನ್ನು ಭೂಖಂಡ ಕವಚ, ಕವಚ ಹಾಗೂ ಖಂಡಾಂತರ ಕವಚ ಎಂದು ಕೂಡ ಎಂತಲೂ ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ನೋಡೋಣ ಸೀಮಾ. ಯಾವುದು? ನೆಕ್ಸ್ಟ್ ಯಾವುದು? ಸೀಮಾ. ಕೃಷ್ಣ ಒಳಪದರವೇ ಸೀಮಾ ಪದರಾಗಿದೆ. ಯಾವುದು? ಕೃಷ್ಣ ಒಳಪದರವೇ ಸೀಮಾ ವಲಯವಾಗಿದೆ. ಈ ಪದರದಲ್ಲಿ ಸಿಲಿಕಾನ್ ಮತ್ತು ಮೆಗ್ನೀಸಿಯಂಗಳೆಂಬ ಖನಿಜಗಳಿಂದ ಕೂಡಿರುತ್ತದೆ. ಯಾವ ಖನಿಜಗಳಿಂದ ಕೂಡಿರುತ್ತದೆ? ಈ ಪದರು ಸಿಲಿಕಾ ಹಾಗೂ ಮೆಗ್ನೀಸಿಯಂಗಳೆಂಬ ಖನಿಜಾಂಶಗಳಿಂದ ಕೂಡಿರುತ್ತದೆ. ಇದು ಸಿಯಾಲ್ನ ಕೆಳಪದರವಾಗಿದೆ. ಇದು ಸಾಗರ ಪ್ರದೇಶಗಳ ತಳಪದರಾಗಿದೆ. ಇದನ್ನು ಸಾಗರಿಕ ಕವಚ ಅಂತಲೂ ಕರೆಯುತ್ತಾರೆ. ಯಾವುದು? ಸೀಮಾ ವಲಯವನ್ನು ಸಾಗರಿಕ ಕವಚ ಅಂತಲೂ ಕೂಡ ಕರೆಯುತ್ತಾರೆ. ಸಿಯಾಲ್ ಮತ್ತು ಸೀಮಾ ವಲಯವನ್ನು ಬೇರ್ಪಡಿಸುವ ವಲಯ ಕಾನ್ರಾಡ್. ಯಾವುದು? ಸೀಮಾ ಮತ್ತು ಸಿಯಾಲ್ ಬೇರ್ಪಡಿಸುವ ಪದರವನ್ನು ಏನೆಂದು ಕರೀತಾರೆ ಅಂದ್ರೆ ಕರ್ನಾಡ್ ಎಂದು ಕರೆಯುತ್ತಾರೆ. ಕಾನ್ರಾಡ್ ಎಂದು ಕರೆಯುತ್ತಾರೆ. ಎರಡನೇ ನೋಡೋದಾದ್ರೆ ಯಾವುದು? ಮ್ಯಾಂಟಲ್ ಅಥವಾ ಮಧ್ಯಂತರ ಪದರ ಅಥವಾ
ಯಾವುದು? ಮಿಶ್ರಗೋಳ ಸೆಕೆಂಡ್. ಭೂಮಿಯ ಮಧ್ಯಂತರ ಪದರವಾಗಿದ್ದು ಇದು ಮ್ಯಾಂಟಲ್ ಮಿಶ್ರಗಳ ಅಥವಾ ಮಿಶ್ರಗೋಳ ಎಂದು ಕರೆಯುವರು. ಈ ಕ್ರಸ್ಟ್ ನಂತರ ಪದರವಾಗಿದ್ದು 60 ಕಿಲೋಮೀಟರ್ ಇಂದ ಯಾವುದು ಮಿಶ್ರಗೋಳವು ಕೇವಲ 60 ಕಿಲೋಮೀಟರ್ ನಿಂದ 2900 ಕಿಲೋಮೀಟರ್ ವರೆಗೂ ವ್ಯಾಪಿಸಿರುತ್ತದೆ. ಮೆಂಟಲ್ದ ಅಥವಾ ಮ್ಯಾಂಟಲ್ದ ಮೇಲ್ಪದರವನ್ನು ಅಸ್ತನೋಸ್ಫಿಯರ್ ಎಂದು ಕರೆಯುವರು. ಯಾವುದನ್ನು? ಈ ಪದರವನ್ನು ಅಸ್ತನೋಸ್ಫಿಯರ್ ಎಂದು ಕರೆಯುವರು. ಏನೆಂದು? ಅಸ್ತನೋಸ್ಫಿಯರ್. ಎಲ್ಲ ಆಗಿದೆಲ್ಲ. ಈ ಮೇಲ್ಪದರನ್ನು ಏನಂತ ಕರೀತಾರೆ? ಅಸ್ತನೋಸ್ಫಿಯರ್ ಎಂದು ಕರೆಯುವರು. ಇಲ್ಲಿ ಮ್ಯಾಗ್ಮಾ ಅಥವಾ ಶಿಲಾಪಾಕ ಕಂಡು ಬರುತ್ತದೆ. ಇದೆಲ್ಲ ಮ್ಯಾಗ್ಮಾ ಅಥವಾ ಶಿಲಾಪಾಕ. ಇದು ಇಲ್ಲೆಲ್ಲ ಕಂಡು ಬರುತ್ತಲ್ಲ, ಮ್ಯಾಗ್ಮಾ ಮತ್ತು ಶಿಲಾಪಾಕವಾಗಿರುತ್ತದೆ ಇದು. ಯಾವುದು? ಶಿಲಾಪಾಕವು ಕಂಡು ಬರುತ್ತದೆ. ಭೂಮಿ ಅತ್ಯಂತ ಒಳಭಾಗ ಕೇಂದ್ರಗೋಳವಾಗಿದೆ. ಇದು ಅತ್ಯಂತ ಒಳಭಾಗ ಕೇಂದ್ರಗೋಳ. ಮೆಂಟಲ್ ಪದರವನ್ನು ದುರ್ಬಲ ಮಂಡಲ ಎನ್ನುವರು. ಮೆಂಟಲ್ ವಲಯವನ್ನು ಏನಂತ ಕರೀತಾರೆ? ಇದಕ್ಕೆ ದುರ್ಬಲ ವಲಯ ಎಂದು ಕೂಡ ಕರೆಯುವರು. ಮೆಂಟಲ್ ಪದರದಲ್ಲಿ 100 ರಿಂದ 200 ಮೀಟರ್ ವರೆಗೆ ಇರುವ ಪದರವನ್ನು ಅಸ್ಟಿನೋಸ್ಫಿಯರ್ ಎಂದು ಕರೆಯುವರು. ಇದನ್ನು ಅಸ್ಟಿನೋಸ್ಫಿಯರ್ ಎಂದು ಕರೆಯುವರು. ಇದು ಭಾಗಶಃ ಶಿಲಾಪಾಕದಿಂದ ಕೂಡಿದ್ದು ಜ್ವಾಲಾಮುಖಿ ಜನ್ಮ ಸ್ಥಳವಾಗಿದೆ. ಇದು ಜ್ವಾಲಾಮುಖಿಯ ಜನ್ಮ ಸ್ಥಳವಿದೆ. ಯಾವುದು? ಅಸ್ಟಿನೋಸ್ಫಿಯರ್. ಮೆಂಟಲ್ ಪದರದಲ್ಲಿರುವ ಸಿಲಿಕಾನ್ ಅಥವಾ ಸಿಲಿಕಾನ್ ಅಲ್ಯೂಮಿನಿಯಂ ಕಬ್ಬಿಣದಿಂದ ಮಾಡಲ್ಪಟ್ಟ ಶಿಲೆಗಳಾಗಿವೆ. ಯಾವ್ದು? ಇಲ್ಲಿ ಯಾವ್ದು ಇರುತ್ತಂದ್ರೆ, ಇಲ್ಲಿ ಇರುವಂತ ಶಿಲೆಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತದೆ. ಈ ಶಿಲೆಗಳು ಅಧಿಕ ಉಷ್ಣಾಂಶವಿರುವುದರಿಂದ ಕುದಿಯುತ್ತಿರುತ್ತವೆ. ಇಂತಹ ಶಿಲಾಪಾಕಕ್ಕೆ ಮ್ಯಾಗ್ಮಾ ಅಥವಾ ಲಾವರಸ ಎಂದು ಕರೆಯುವರು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ್ದಂದ್ರೆ ಕೇಂದ್ರಗೋಳ. ನೆಕ್ಸ್ಟ್ ಯಾವುದು? ಕೇಂದ್ರಗೋಳ. ಭೂಮಿ ಅತ್ಯಂತ ಒಳಪದರವೇ ಕೋರ್ ಪದರ
ಅಥವಾ ಕೇಂದ್ರಗೋಳ ಎಂದು ಕರೆಯುವರು. ಇದು ಸುಮಾರು 2900ರಿಂದ ಎಷ್ಟು 2900ರಿಂದ 6371 ಕಿಲೋಮೀಟರ್ ವರೆಗೂ ವ್ಯಾಪಿಸಿರುತ್ತದೆ. ಯಾವುದು? ಕೇಂದ್ರಗೋಳ. ಹೊರ ಕೇಂದ್ರಗೋಳ ಅಥವಾ ಹೊರ ಕೇಂದ್ರಗೋಳವು ಕಬ್ಬಿಣ, ನಿಕ್ಕಲ್ ಎಂಬ ಖನಿಜಾಂಶಗಳಿಂದ ಕೂಡಿರುತ್ತದೆ. ಯಾವುದು? ಹೊರ ಕೇಂದ್ರಗೋಳ ಇಲ್ಲಿದೆಯಲ್ಲ, ಇದು ಯಾವುದರಿಂದ ಕೂಡಿರುತ್ತೆ ಅಂದ್ರೆ ಕಬ್ಬಿಣ, ನಿಕ್ಕಲ್ ಎಂಬ ಖನಿಜಾಂಶಗಳಿಂದ ಈ ಪದರವು ಕೂಡಿರುತ್ತದೆ. ಒಳ ಕೇಂದ್ರಗೋಳ ಯಾವುದು? ಒಳ ಕೇಂದ್ರಗೋಳ. ಇದು ಒಳ ಕೇಂದ್ರಗೋಳ. ಒಳ ಕೇಂದ್ರಗೋಳವು 4000 ಎಷ್ಟು 4980 ಕಿಲೋಮೀಟರ್ನಿಂದ 6371 ಕಿಲೋಮೀಟರ್ ವರೆಗೆ ವ್ಯಾಪಿಸಿರುತ್ತದೆ. ಇದು ನಿಕ್ಕಲ್, ಕಬ್ಬಿಣ ಎಂಬ ಖನಿಜಾಂಶದಿಂದ ಕೂಡಿರುತ್ತದೆ. ಇದನ್ನು ನೀಪೆ ವಲಯ ಎಂದು ಕರೆಯುವರು. ಈ ವಲಯವನ್ನು ಏನೆಂದು ಕರೀತಾರೆ ಅಂದ್ರೆ ನೀಪೆ ವಲಯ ಎಂದು ಕರೆಯುವರು. ನೀಪೆ ವಲಯವೆಂದು ಕರೆಯುತ್ತಾರೆ. ಈ ಕ್ಲಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಒಂದೆಲ್ಲ ಎರಡೆಲ್ಲ ಕ್ವಶನ್ ಈ ಅಧ್ಯಾಯದಿಂದ ಬಂದೇ ಬರುತ್ತೆ. ನೆಕ್ಸ್ಟ್ ಅಧ್ಯಾಯ ನೋಡೋದಾದ್ರೆ ಯಾವುದು? ಜ್ವಾಲಾಮುಖಿ. ಯಾವುದು? ಜ್ವಾಲಾಮುಖಿ. ಭೂಮಿ ಅಂತರಾಳದ ಮ್ಯಾಂಟಲ್ ಪದರದಲ್ಲಿ ಮ್ಯಾಗ್ಮಾ ಎಂಬ ಶಿಲಾಪಾಕವು ಅಧಿಕ ಉಷ್ಣಾಂಶದಿಂದ ಒತ್ತಡ ಉಂಟಾಗಿ ಅಲ್ಲಿನ ಶಿಲಾಚೂರು, ನೀರಾವಿ, ಅನಿಲ ಮತ್ತು ಬೂದಿಗಳೊಡನೆ ಭೂ ಹೊರಕವಚದ ದುರ್ಬಲ ಪದರಗಳ ದ್ವಾರದ ಮೂಲಕ ಹೊರ ಹಾಕಲ್ಪಡುವುದನ್ನು ಜ್ವಾಲಾಮುಖಿ ಎಂದು ಕರೆಯುವರು. ಇದೆಯಲ್ಲ, ಈ ಪದರವು ಜ್ವಾಲೆ ಮತ್ತು ಬೂದಿಗಳೊಡನೆ ಯಾವ ಪದರ ಮೂಲಕ ಅಂದ್ರ ದುರ್ಬಲ ಪದರಗಳ ಮೂಲಕ ಹೊರ ಹಾಕಲ್ಪಡುತ್ತದೆ. ಯಾವುದು? ಜ್ವಾಲಾಮುಖಿ. ಜ್ವಾಲಾಮುಖಿಯು ಇತರೆ ನಾಳವಾಗಿದ್ದು ಇದರ ಮೂಲಕ ಅನಿಲಗಳು, ಶಾಖದಿಂದ ಕೂಡಿದ ಬಿಸಿ ನೀರು, ಲಾವಾ ಯಾವ್ದು ಬರುತ್ತಂದ್ರೆ ಅನಿಲ, ಶಾಖದಿಂದ ಕೂಡಿದ ನೀರು, ಬಿಸಿ ಶಾಖದಿಂದ ನೀರು, ಲಾವಾ ಮತ್ತು ಶಿಲಾಚೂರುಗಳು. ಭೂಮಿಯ ಮೇಲೆ ಬಂದು ಬೀಳುತ್ತವೆ. ಜ್ವಾಲಾಮುಖಿ ಪರ್ವತದ ಇಳಿಜಾರಿನಿಂದ ಕೂಡಿದ ಬೊಗಣಿ ಆಕಾರದ ಜ್ವಾಲೆ ಮೂಲಕ ಬಾಯಿ ಪ್ರದೇಶಕ್ಕೆ ಬಂದು ಜ್ವಾಲಾಮುಖಿಯನ್ನು
ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಜ್ವಾಲಾಮುಖಿ ಶಾಸ್ತ್ರ ಅಥವಾ ವಾಲ್ಕೆನಾಲಜಿ ಎಂದು ಕರೆಯುವರು. ಜ್ವಾಲಾಮುಖಿಯು ಕೆಳಗಿನಿಂದ ಬಂದು ಅಥವಾ ಭೂಮಿಯ ಅಂತರಾಳದಿಂದ ಬಂದು ಯಾವುದು ಜ್ವಾಲಾಮುಖಿಯ ಬಾಯಿಂದ ಅಥವಾ ಬೊಗೋಣಿಯಿಂದ ಹೊರಚಿಮ್ಮಲು ಪಡುತ್ತದೆ. ಜ್ವಾಲಾಮುಖಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಜ್ವಾಲಾಮುಖಿ ಶಾಸ್ತ್ರ ಜ್ವಾಲಾಮುಖಿ ಶಾಸ್ತ್ರ ಅಥವಾ ಹಿಂದೇನು ಕರೀತಾರ ವಾಲ್ಕೆನಾಲಜಿ ಎಂದು ಕರೆಯುವರು. ಎಂದು ಕೂಡ ಕರೆಯುವರು. ಜ್ವಾಲಾಮುಖಿ ಉಂಟಾಗಲು ಕಾರಣಗಳು ಏನು? ಜ್ವಾಲಾಮುಖಿ ಉಂಟಾಗಲು ಪ್ರಮುಖವಾದ ಕಾರಣಗಳು ಯಾವುವು ಅಂದ್ರೆ ಭೂಮಿಯ ಆಳಕ್ಕೆ ಹೋದಂತೆ ಅಧಿಕ ತಾಪದಿಂದ ಒತ್ತಡ ಹೆಚ್ಚಾಗಿ ಮ್ಯಾಗ್ಮಾವು ತುಳುಕಲ್ಪಡುತ್ತದೆ. ಏನು? ಭೂಮಿಯ ಅಂತರಾಳಕ್ಕೆ ಹೋದಂತೆ ಭೂಮಿಯ ಹೋದಂತೆ ಮ್ಯಾಗ್ಮವು ತುಳುಕಲ್ಪಡುತ್ತದೆ ಅಥವಾ ಒತ್ತಡವು ಹೆಚ್ಚಾಗುತ್ತದೆ. ಭೂಮಿಯಲ್ಲಿ ಅಂತರ್ಜಲ ಅಧಿಕ ಬಿಸಿಯಿಂದ ಅನಿಲ ಮತ್ತು ನೀರಾವಿಯಾಗಿ ಪರಿವರ್ತನೆಯಾಗುವುದು. ಇನ್ನೊಂದು ನೋಡಿದ್ರೆ ಅಧಿಕ ಒತ್ತಡದಿಂದ ಶಿಲಾಪಾಕವು ಕಡಿಮೆ ಒತ್ತಡದ ಕಡೆಗೆ ಅಂದರೆ ಕ್ರಸ್ಟ್ ಪದರದ ಕಡೆಗೆ ಮೇಲಿರುವುದು. ಅತಿ ಹೆಚ್ಚು ಒತ್ತಡದಿಂದ ಜ್ವಾಲಾಮುಖಿಯು ಹೊರಚಿಮ್ಮಲ್ಪಡುತ್ತದೆ. ಜ್ವಾಲಾಮುಖಿಯಲ್ಲಿ ಪ್ರಥಮ ಅಥವಾ ಪ್ರಮುಖವಾಗಿ ಜ್ವಾಲಾಮುಖಿಗಳು ಬರುತ್ತವೆ. ಯಾವುವು? ಜಾಗೃತ ಜ್ವಾಲಾಮುಖಿ. ಫಸ್ಟ್ ನೋಡೋದಾದ್ರೆ ಯಾವುದು? ಜಾಗೃತ ಜ್ವಾಲಾಮುಖಿ. ಎರಡನೇದು ಸುಪ್ತ ಜ್ವಾಲಾಮುಖಿ. ಮೂರನೇದು ಯಾವುದು? ಲುಪ್ತ ಜ್ವಾಲಾಮುಖಿ. ಬರ್ಬೇಕ್ರಿ. ಫಸ್ಟ್ ನೋಡೋದಾದ್ರೆ ಫಸ್ಟ್ ಯಾವುದು? ಜಾಗೃತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿಯು ನಿರಂತರವಾಗಿ ಘನ ದ್ರವ ಮತ್ತು ಅನಿಲ ವಸ್ತುಗಳನ್ನು ಹೊರಚೆಲ್ಲುವ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳೆಂದು ಕರೆಯುವರು. ಹಾಗಾಗಿ ತಮ್ಮ ಕಾರ್ಯಾಚರಣೆಯಿಂದ ಭೂಗರ್ಭದ ವಸ್ತುವನ್ನು ಹೊರಚೆಲ್ಲುತ್ತವೆ. ಉದಾಹರಣೆಗೆ ಹವಾಯಿ ದ್ವೀಪದ ಮೌನ್ಲೋವಾ ಉದಾಹರಣೆಗೆ ಯಾವುದು? ಹೊರಚೆಮ್ಮುವ ಜೀವಂತ ಜ್ವಾಲಾಮುಖಿಗಳು ಪ್ರತಿ ವರ್ಷವೂ ಎನಿ ಟೈಮ್ ಜ್ವಾಲೆಯನ್ನು ಹೊರಚಿಮ್ಮಲ್ಪಡುತ್ತವೆ. ಯಾವುದು? ಜೀವಂತ ಜ್ವಾಲಾಮುಖಿಗಳಲ್ಲಿ. ಉದಾಹರಣೆಗೆ ಯಾವುದು? ಫಸ್ಟ್ ಯಾವುದು? ಹವಾಯಿ ದ್ವೀಪದ ಮೌನ್ಲೋವಾ. ಹವಾಯಿ ದ್ವೀಪದ ಮೌನ್ಲೋವಾ.
ಇಟಲಿಯ ಸಿಸಿಲಿಯದ ಎಟ್ನಾ ಪರ್ವತ. ಇಟಲಿಯ ಲಿಯದ ಎಟ್ನಾ ಪರ್ವತ. ಮತ್ತು ಸ್ಟ್ರಾಂಬೋಲಿ ಅಲ್ಲಿ ಎರಡು ಬರ್ತವೆ. ಯಾವುದು? ಎಟ್ನಾ ಪರ್ವತ ಮತ್ತು ಸ್ಟ್ರಾಂಬೋಲಿ ಎಲ್ಲಿ ಬರ್ತವೆ? ಇಟಲಿ ದೇಶದಾಗ. ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ. ಇನ್ನೊಂದು ಯಾವ್ದಂದ್ರೆ ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ. ಇನ್ನೂ ಪ್ರಮುಖವಾದ ಜ್ವಾಲಾಮುಖಿಗಳು ಜೀವಂತ ಜ್ವಾಲಾಮುಖಿಯಾಗಿವೆ. ಹಿಜ್ಜಾಲೋಕೋವನ್ನು ಮಧ್ಯ ಅಮೆರಿಕದ ಬೆಳಕಿನ ಮನೆಯನ್ನು ಎಂದು ಕರೆಯುವರು. ಯಾವುದು? ಹಿಜ್ಜಾಲೋಕೋವನ್ನು. ಮಧ್ಯ ಅಮೆರಿಕದ ಬೆಳಕಿನ ಮನೆ ಎಂದು ಕರೆಯುವರು. ಎಂದು ಕರೆಯುವರು. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿನ ಬ್ಯಾರನ್ ದ್ವೀಪವು ಭಾರತದ ಜೀವಂತ ಜ್ವಾಲಾಮುಖಿಯಾಗಿದೆ. ಭಾರತ ಜೀವಂತ ಜ್ವಾಲಾಮುಖಿ ಯಾವ್ದಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿನ ಅಂಡಮಾನ್ ದ್ವೀಪದಲ್ಲಿನ ಬ್ಯಾರನ್ ದ್ವೀಪವು ಬ್ಯಾರನ್ ದ್ವೀಪವು ಯಾವ ದ್ವೀಪ? ಬ್ಯಾರನ್ ದ್ವೀಪವು ಭಾರತದ ಜೀವಂತ ಜ್ವಾಲಾಮುಖಿಯಾಗಿದೆ. ಓಕೆ, ಇದು ಯಾವ ಜ್ವಾಲಾಮುಖಿ? ಜಾಗೃತ ಜ್ವಾಲಾಮುಖಿ ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ಯಾವುದು? ಲುಪ್ತ ಜ್ವಾಲಾಮುಖಿ.
ನೆಕ್ಸ್ಟ್ ಯಾವುದು? ಗುಪ್ತ ಜ್ವಾಲಾಮುಖಿ. ಇವುಗಳನ್ನು ನಂದಿತ ಜ್ವಾಲಾಮುಖಿ ಎನ್ನುವರು. ಯಾವುದು ಲುಪ್ತ ಜ್ವಾಲಾಮುಖಿಯನ್ನು ಏನಂತ ಕರೀತಾರ? ನಂದಿತ ಜ್ವಾಲಾಮುಖಿ ಎಂದು ಕೂಡ ಕರೆಯುತ್ತಾರೆ. ಕರೆಯುತ್ತಾರೆ. ಇತಿಹಾಸದ ಯಾವುದೇ ಕಾಲದಲ್ಲಿ ಕಾರ್ಯನಿರ್ವಹಿಸಿ ಇತಿಹಾಸದುದ್ದಕ್ಕೂ ಅವಶೇಷವಾಗಿರೋ ಜ್ವಾಲಾಮುಖಿಗಳು ಯಾವುವು? ಇವು ಲುಪ್ತ ಜ್ವಾಲಾಮುಖಿಯು ಯಾವಾಗೋ ಒಂದು ಸತಿ ಹೊರಚಿಮ್ಮಿ ಮತ್ತೆ ಅವಶೇಷವಾಗಿರುವುದು, ಅಂದ್ರೆ ಅದೇ ತರ ಉಳಿದುಕೊಂಡಿರುವುದು. ಮತ್ತೆ ಯಾವುದು ಜ್ವಾಲಾಮುಖಿಯನ್ನು ಹೊರ ಸೂಸಲಾಗದ ಜ್ವಾಲಾಮುಖಿಯನ್ನು ಲುಪ್ತ ಜ್ವಾಲಾಮುಖಿ ಎಂದು ಕರೆಯುವರು. ಉದಾಹರಣೆಗೆ ದಕ್ಷಿಣ ಆಫ್ರಿಕಾದ ಚಿಂಬೋ ರಾಜ್ಯ, ರಾಜು ತಾಂಜೇನಿಯಾದ ಗೋರಂಗೋರ, ತಾಂಜೇನಿಯಾದ ಗೋರಂಗೋರ, ಅರ್ಜೆಂಟೀನಾದ ಹಾಂಗ್ಕಾಂಗು, ಅರ್ಜೆಂಟೀನಾದ ಇನ್ನು ಹಲವಾರು ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳಾಗಿವೆ. ಜಗತ್ತಿನ ಎತ್ತರವಾದ ಜ್ವಾಲಾಮುಖಿ ಪರ್ವತ ಹ್ಯಾಂಡಿಸ್ ಪರ್ವತ. ಯಾವುದು ಜಗತ್ತಿನ ಅತ್ಯಂತ ಎತ್ತರವಾದ ಜ್ವಾಲಾಮುಖಿ ಪರ್ವತ? ಯಾವುದು? ಹ್ಯಾಂಡಿಸ್ ಪರ್ವತ. ಜಗತ್ತಿನ ಎತ್ತರವಾದ ಜ್ವಾಲಾಮುಖಿ ಪರ್ವತ ಯಾವ್ದಂದ್ರೆ ಹ್ಯಾಂಡಿಸ್ ಪರ್ವತ. ಈ ಹ್ಯಾಂಡಿಸ್ ಪರ್ವತದ ಕೊಟೋಪಾಕ್ಸಿ. ಯಾವುದು ಜಗತ್ತಿನ ಎತ್ತರವಾದ ಜ್ವಾಲಾಮುಖಿ ಪರ್ವತ? ಹ್ಯಾಂಡಿಸ್ ಪರ್ವತದ ಕೊಟೋಪಾಕ್ಸಿ.
ಪ್ರಸಿದ್ಧ ಜ್ವಾಲಾಮುಖಿಗಳೆಂದರೆ ಮೌಂಟ್ ವೆಸುವಿಯನ್ ಇಟಲಿ, ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್. ಇವುಗಳು ಪ್ರಮುಖ ಜ್ವಾಲಾಮುಖಿಗಳು. ಇವು ಯಾವ ಲುಪ್ತ ಜ್ವಾಲಾಮುಖಿ. ಇನ್ನೊಂದು ಯಾವ ಜ್ವಾಲಾಮುಖಿ ಬರ್ತಂದ್ರೆ ಸುಪ್ತ ಜ್ವಾಲಾಮುಖಿ. ಇನ್ನೊಂದು ಯಾವುದು? ಮೂರನೇದು, ಬಹುಕಾಲದವರೆಗೆ ಯಾವುದೇ ವಸ್ತುವನ್ನು ಹೊರಚೆಲ್ಲುವ ಸೂಚನೆ ನೀಡದೆ ಕ್ಷಿಪ್ರವಾಗಿ ಕಾರ್ಯಾಚರಣೆಗೊಳ್ಳುವುದಕ್ಕೆ ಸುಪ್ತ ಜ್ವಾಲಾಮುಖಿಗಳೆಂದು ಕರೆಯುವರು. ಜ್ವಾಲಾಮುಖಿಗಳು ಮಾನವನ ಪ್ರಾಣ ಮತ್ತು ಆಸ್ತಿಗಳಿಗೆ ದೊಡ್ಡ ಪ್ರಮಾಣದ ಹಾನಿಯನ್ನುಂಟು ಮಾಡುತ್ತವೆ. ಈ ಸುಪ್ತ ಜ್ವಾಲಾಮುಖಿಯು ಮಾನವನ ಮತ್ತು ಪ್ರಾಣಿಗಳಿಗೆ ದೊಡ್ಡ ಪ್ರಮಾಣದ ಹಾನಿಯನ್ನುಂಟು ಮಾಡುತ್ತವೆ. ಉದಾಹರಣೆ ನೋಡೋಣ, ಎಲ್ಲಿ ಜ್ವಾಲಾಮುಖಿ ಇದೆ ಅಂತ, ಅಥವಾ ಎಲ್ಲಿ ಜ್ವಾಲಾಮುಖಿಯ ಕುಂಡಗಳಿದೆ ಅಂತ. ಫಸ್ಟ್ನೇದು ಇಟಲಿಯ ಮೌಂಟ್ ವೆಸುವಿಯಸ್ ಪರ್ವತ. ಇಟಲಿಯ ಪರ್ವತ. ನೆಕ್ಸ್ಟ್ ಸೆಕೆಂಡ್ ಬಂದ್ರೆ ಇಂಡೋನೇಷಿಯಾದ ಕ್ರಕ್ಟೋವಾ. ಇನ್ನೊಂದು ಇಂಡೋನೇಷಿಯಾದ ಕ್ರಕಟೋವಾ. ಇವುಗಳು ಸುಪ್ತ ಜ್ವಾಲಾಮುಖಿಗಳಾಗಿವೆ. ಸೂಪರ್ ಜ್ವಾಲಾಮುಖಿಗಳೆಂತಲೂ ಈ ಜ್ವಾಲಾಮುಖಿಗಳನ್ನು ಕರೆಯುತ್ತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡೋಣ ಅಂದ್ರೆ ಭಾರತದಲ್ಲಿ ಜ್ವಾಲಾಮುಖಿ ದ್ವೀಪಗಳನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ. ಈ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮತ್ತು ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.